ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಯೂಟ್ಯೂಬರ್ಗಳಿಗೂ ಕೂಡ ಈ ಬಿಗ್ ಗ್ಯಾಂಗ್ ಗಾಳ ಹಾಕಿತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಈ ಬುರ್ಡೆ ಗ್ಯಾಂಗ್ ಇದೆಯಲ್ಲ, ಯೂಟ್ಯೂಬರ್ಗಳು ಕೂಡ ಗಾಳ ಹಾಕಿತ್ತಾ ಅನ್ನೋ ಪ್ರಶ್ನೆ ಇದೀಗ ದಟ್ಟವಾಗಿ ಮೂಡ್ತಾ ಇದೆ. ಸೌಜನ್ಯ ಕೇಸ್ ಮುಂದಿಟ್ಟು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವನ್ನು ರೂಪಿಸಿದ್ರ ಯೂಟ್ಯೂಬರ್ಗಳಿಗೆ ಬುರ್ಡೆ ಗ್ಯಾಂಗ್ ನೀಡಿದ್ದ ಆಫರ್ ಆದ್ರೂ ಏನು? ಯೂಟ್ಯೂಬರ್ಗಳಿಗೆ ಬುರ್ಡೆ ಗ್ಯಾಂಗ್ ಹಾಕಿದ್ದ ಬಲೆ ಎಂತದ್ದು? ರಿಪಬ್ಲಿಕ್ ನಲ್ಲಿ ಬುರ್ಡೆ ಗ್ಯಾಂಗ್ಗೆ ಮಸಲತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಬುರ್ಡೆ ಗ್ಯಾಂಗ್ ಯಾವ ರೀತಿಯಾಗಿ ಮಸಲತ್ತು ಮಾಡಿತ್ತು, ಯಾವ ರೀತಿಯಾಗಿ ಯೂಟ್ಯೂಬರ್ಗಳಿಗೆ ಗಾಳವನ್ನು ಹಾಕಿತ್ತು, ರಿಪಬ್ಲಿಕ್ ನಲ್ಲಿ ಬುರ್ಡೆ ಗ್ಯಾಂಗ್ನ ಮಸಲತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಯೂಟ್ಯೂಬರ್ಗಳಿಗೂ ಕೂಡ ಈ ಬಿಗ್ ಗ್ಯಾಂಗ್ ಗಾಳ ಹಾಕಿತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಈ ಬುರ್ಡೆ ಗ್ಯಾಂಗ್ ಇದೆಯಲ್ಲ, ಯೂಟ್ಯೂಬರ್ಗಳು ಕೂಡ ಗಾಳ ಹಾಕಿತ್ತಾ ಅನ್ನೋ ಪ್ರಶ್ನೆ ಇದೀಗ ದಟ್ಟವಾಗಿ ಮೂಡ್ತಾ ಇದೆ. ಸೌಜನ್ಯ ಕೇಸ್ ಮುಂದಿಟ್ಟು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವನ್ನು ರೂಪಿಸಿದ್ರ ಯೂಟ್ಯೂಬರ್ಗಳಿಗೆ ಬುರ್ಡೆ ಗ್ಯಾಂಗ್ ನೀಡಿದ್ದ ಆಫರ್ ಆದ್ರೂ ಏನು? ಯೂಟ್ಯೂಬರ್ಗಳಿಗೆ ಬುರ್ಡೆ ಗ್ಯಾಂಗ್ ಹಾಕಿದ್ದ ಬಲೆ ಎಂತದ್ದು? ರಿಪಬ್ಲಿಕ್ ನಲ್ಲಿ ಬುರ್ಡೆ ಗ್ಯಾಂಗ್ಗೆ ಮಸಲತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಬುರ್ಡೆ ಗ್ಯಾಂಗ್ ಯಾವ ರೀತಿಯಾಗಿ ಮಸಲತ್ತು ಮಾಡಿತ್ತು, ಯಾವ ರೀತಿಯಾಗಿ ಯೂಟ್ಯೂಬರ್ಗಳಿಗೆ ಗಾಳವನ್ನು ಹಾಕಿತ್ತು, ರಿಪಬ್ಲಿಕ್ ನಲ್ಲಿ ಬುರ್ಡೆ ಗ್ಯಾಂಗ್ನ ಮಸಲತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಯೂಟ್ಯೂಬರ್ಗಳಿಗೂ ಕೂಡ ಈ ಬಿಗ್ ಗ್ಯಾಂಗ್ ಗಾಳ ಹಾಕಿತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಈ ಬುರ್ಡೆ ಗ್ಯಾಂಗ್ ಇದೆಯಲ್ಲ, ಯೂಟ್ಯೂಬರ್ಗಳು ಕೂಡ ಗಾಳ ಹಾಕಿತ್ತಾ ಅನ್ನೋ ಪ್ರಶ್ನೆ ಇದೀಗ ದಟ್ಟವಾಗಿ ಮೂಡ್ತಾ ಇದೆ. ಸೌಜನ್ಯ ಕೇಸ್ ಮುಂದಿಟ್ಟು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವನ್ನು ರೂಪಿಸಿದ್ರ ಯೂಟ್ಯೂಬರ್ಗಳಿಗೆ ಬುರ್ಡೆ ಗ್ಯಾಂಗ್ ನೀಡಿದ್ದ ಆಫರ್ ಆದ್ರೂ ಏನು? ಯೂಟ್ಯೂಬರ್ಗಳಿಗೆ ಬುರ್ಡೆ ಗ್ಯಾಂಗ್ ಹಾಕಿದ್ದ ಬಲೆ ಎಂತದ್ದು? ರಿಪಬ್ಲಿಕ್ ನಲ್ಲಿ ಬುರ್ಡೆ ಗ್ಯಾಂಗ್ಗೆ ಮಸಲತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಬುರ್ಡೆ ಗ್ಯಾಂಗ್ ಯಾವ ರೀತಿಯಾಗಿ ಮಸಲತ್ತು ಮಾಡಿತ್ತು, ಯಾವ ರೀತಿಯಾಗಿ ಯೂಟ್ಯೂಬರ್ಗಳಿಗೆ ಗಾಳವನ್ನು ಹಾಕಿತ್ತು, ರಿಪಬ್ಲಿಕ್ ನಲ್ಲಿ ಬುರ್ಡೆ ಗ್ಯಾಂಗ್ನ ಮಸಲತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಯೂಟ್ಯೂಬರ್ಗಳಿಗೂ ಕೂಡ ಈ ಬಿಗ್ ಗ್ಯಾಂಗ್ ಗಾಳ ಹಾಕಿತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಈ ಬುರ್ಡೆ ಗ್ಯಾಂಗ್ ಇದೆಯಲ್ಲ, ಯೂಟ್ಯೂಬರ್ಗಳು ಕೂಡ ಗಾಳ ಹಾಕಿತ್ತಾ ಅನ್ನೋ ಪ್ರಶ್ನೆ ಇದೀಗ ದಟ್ಟವಾಗಿ ಮೂಡ್ತಾ ಇದೆ. ಸೌಜನ್ಯ ಕೇಸ್ ಮುಂದಿಟ್ಟು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವನ್ನು ರೂಪಿಸಿದ್ರ ಯೂಟ್ಯೂಬರ್ಗಳಿಗೆ ಬುರ್ಡೆ ಗ್ಯಾಂಗ್ ನೀಡಿದ್ದ ಆಫರ್ ಆದ್ರೂ ಏನು? ಯೂಟ್ಯೂಬರ್ಗಳಿಗೆ ಬುರ್ಡೆ ಗ್ಯಾಂಗ್ ಹಾಕಿದ್ದ ಬಲೆ ಎಂತದ್ದು? ರಿಪಬ್ಲಿಕ್ ನಲ್ಲಿ ಬುರ್ಡೆ ಗ್ಯಾಂಗ್ಗೆ ಮಸಲತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಬುರ್ಡೆ ಗ್ಯಾಂಗ್ ಯಾವ ರೀತಿಯಾಗಿ ಮಸಲತ್ತು ಮಾಡಿತ್ತು, ಯಾವ ರೀತಿಯಾಗಿ ಯೂಟ್ಯೂಬರ್ಗಳಿಗೆ ಗಾಳವನ್ನು ಹಾಕಿತ್ತು, ರಿಪಬ್ಲಿಕ್ ನಲ್ಲಿ ಬುರ್ಡೆ ಗ್ಯಾಂಗ್ನ ಮಸಲತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಯೂಟ್ಯೂಬರ್ಗಳಿಗೂ ಕೂಡ ಈ ಬಿಗ್ ಗ್ಯಾಂಗ್ ಗಾಳ ಹಾಕಿತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಈ ಬುರ್ಡೆ ಗ್ಯಾಂಗ್ ಇದೆಯಲ್ಲ, ಯೂಟ್ಯೂಬರ್ಗಳು ಕೂಡ ಗಾಳ ಹಾಕಿತ್ತಾ ಅನ್ನೋ ಪ್ರಶ್ನೆ ಇದೀಗ ದಟ್ಟವಾಗಿ ಮೂಡ್ತಾ ಇದೆ. ಸೌಜನ್ಯ ಕೇಸ್ ಮುಂದಿಟ್ಟು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವನ್ನು ರೂಪಿಸಿದ್ರ ಯೂಟ್ಯೂಬರ್ಗಳಿಗೆ ಬುರ್ಡೆ ಗ್ಯಾಂಗ್ ನೀಡಿದ್ದ ಆಫರ್ ಆದ್ರೂ ಏನು? ಯೂಟ್ಯೂಬರ್ಗಳಿಗೆ ಬುರ್ಡೆ ಗ್ಯಾಂಗ್ ಹಾಕಿದ್ದ ಬಲೆ ಎಂತದ್ದು? ರಿಪಬ್ಲಿಕ್ ನಲ್ಲಿ ಬುರ್ಡೆ ಗ್ಯಾಂಗ್ಗೆ ಮಸಲತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಬುರ್ಡೆ ಗ್ಯಾಂಗ್ ಯಾವ ರೀತಿಯಾಗಿ ಮಸಲತ್ತು ಮಾಡಿತ್ತು, ಯಾವ ರೀತಿಯಾಗಿ ಯೂಟ್ಯೂಬರ್ಗಳಿಗೆ ಗಾಳವನ್ನು ಹಾಕಿತ್ತು, ರಿಪಬ್ಲಿಕ್ ನಲ್ಲಿ ಬುರ್ಡೆ ಗ್ಯಾಂಗ್ನ ಮಸಲತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಯೂಟ್ಯೂಬರ್ಗಳಿಗೂ ಕೂಡ ಈ ಬಿಗ್ ಗ್ಯಾಂಗ್ ಗಾಳ ಹಾಕಿತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ.
ನೋಡಿ, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಈ ಬೋಡೆ ಗ್ಯಾಂಗ್ ಇದೆಯಲ್ಲ, ಯೂಟ್ಯೂಬರ್ಗಳು ಕೂಡ ಗಾಳ ಹಾಕಿತ್ತಾ ಅನ್ನೋ ಪ್ರಶ್ನೆ ಇದೀಗ ದಟ್ಟವಾಗಿ ಮೂಡ್ತಾ ಇದೆ. ಸೌಜನ್ಯ ಕೇಸ್ ಮುಂದಿಟ್ಟು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವನ್ನು ರೂಪಿಸಿದ್ರ ಯೂಟ್ಯೂಬರ್ಗಳಿಗೆ ಬೋಡೆ ಗ್ಯಾಂಗ್ ನೀಡಿದ್ದ ಆಫರ್ ಆದ್ರೂ ಏನು? ಯೂಟ್ಯೂಬರ್ಗಳಿಗೆ ಬೋಡೆ ಗ್ಯಾಂಗ್ ಹಾಕಿದ್ದ ಬಲೆ ಎಂತದ್ದು? ರಿಪಬ್ಲಿಕನ್ನಲ್ಲಿ ಬೋಡೆ ಗ್ಯಾಂಗ್ಗೆ ಮಸಲತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಬೋಡೆ ಗ್ಯಾಂಗ್ ಯಾವ ರೀತಿಯಾಗಿ ಮಸಲತ್ತು ಮಾಡಿತ್ತು, ಯಾವ ರೀತಿಯಾಗಿ ಯೂಟ್ಯೂಬರ್ಗಳಿಗೆ ಗಾಳವನ್ನು ಹಾಕಿತ್ತು, ರಿಪಬ್ಲಿಕ್ನಲ್ಲಿ ಬೋಡೆ ಗ್ಯಾಂಗ್ನ ಮಸಲತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ಯೂಟ್ಯೂಬರ್ಗಳಿಗೂ ಕೂಡ ಈ ಬಿಗ್ ಗ್ಯಾಂಗ್ ಗಾಳ ಹಾಕಿತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಈ ಬೋಡೆ ಗ್ಯಾಂಗ್ ಇದೆಯಲ್ಲ, ಯೂಟ್ಯೂಬರ್ಗಳು ಕೂಡ ಗಾಳ ಹಾಕಿತ್ತಾ ಅನ್ನೋ ಪ್ರಶ್ನೆ ಇದೀಗ ದಟ್ಟವಾಗಿ ಮೂಡ್ತಾ ಇದೆ. ಸೌಜನ್ಯ ಕೇಸ್ ಮುಂದಿಟ್ಟು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವನ್ನು ರೂಪಿಸಿದ್ರ ಯೂಟ್ಯೂಬರ್ಗಳಿಗೆ ಬೋಡೆ ಗ್ಯಾಂಗ್ ನೀಡಿದ್ದ ಆಫರ್ ಆದ್ರೂ ಏನು? ಯೂಟ್ಯೂಬರ್ಗಳಿಗೆ ಬೋಡೆ ಗ್ಯಾಂಗ್ ಹಾಕಿದ್ದ ಬಲೆ ಎಂತದ್ದು? ರಿಪಬ್ಲಿಕನ್ನಲ್ಲಿ ಬೋಡೆ ಗ್ಯಾಂಗ್ಗೆ ಮಸಲತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಬೋಡೆ ಗ್ಯಾಂಗ್ ಯಾವ ರೀತಿಯಾಗಿ ಮಸಲತ್ತು ಮಾಡಿತ್ತು, ಯಾವ ರೀತಿಯಾಗಿ ಯೂಟ್ಯೂಬರ್ಗಳಿಗೆ ಗಾಳವನ್ನು ಹಾಕಿತ್ತು, ರಿಪಬ್ಲಿಕ್ನಲ್ಲಿ ಬೋಡೆ ಗ್ಯಾಂಗ್ನ ಮಸಲತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ಯೂಟ್ಯೂಬರ್ಗಳಿಗೂ ಕೂಡ ಈ ಬಿಗ್ ಗ್ಯಾಂಗ್ ಗಾಳ ಹಾಕಿತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಈ ಬೋಡೆ ಗ್ಯಾಂಗ್ ಇದೆಯಲ್ಲ, ಯೂಟ್ಯೂಬರ್ಗಳು ಕೂಡ ಗಾಳ ಹಾಕಿತ್ತಾ ಅನ್ನೋ ಪ್ರಶ್ನೆ ಇದೀಗ ದಟ್ಟವಾಗಿ ಮೂಡ್ತಾ ಇದೆ. ಸೌಜನ್ಯ ಕೇಸ್ ಮುಂದಿಟ್ಟು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವನ್ನು ರೂಪಿಸಿದ್ರ ಯೂಟ್ಯೂಬರ್ಗಳಿಗೆ ಬೋಡೆ ಗ್ಯಾಂಗ್ ನೀಡಿದ್ದ ಆಫರ್ ಆದ್ರೂ ಏನು? ಯೂಟ್ಯೂಬರ್ಗಳಿಗೆ ಬೋಡೆ ಗ್ಯಾಂಗ್ ಹಾಕಿದ್ದ ಬಲೆ ಎಂತದ್ದು? ರಿಪಬ್ಲಿಕನ್ನಲ್ಲಿ ಬೋಡೆ ಗ್ಯಾಂಗ್ಗೆ ಮಸಲತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಬೋಡೆ ಗ್ಯಾಂಗ್ ಯಾವ ರೀತಿಯಾಗಿ ಮಸಲತ್ತು ಮಾಡಿತ್ತು, ಯಾವ ರೀತಿಯಾಗಿ ಯೂಟ್ಯೂಬರ್ಗಳಿಗೆ ಗಾಳವನ್ನು ಹಾಕಿತ್ತು, ರಿಪಬ್ಲಿಕ್ನಲ್ಲಿ ಬೋಡೆ ಗ್ಯಾಂಗ್ನ ಮಸಲತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ಯೂಟ್ಯೂಬರ್ಗಳಿಗೂ ಕೂಡ ಈ ಬಿಗ್ ಗ್ಯಾಂಗ್ ಗಾಳ ಹಾಕಿತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಈ ಬೋಡೆ ಗ್ಯಾಂಗ್ ಇದೆಯಲ್ಲ, ಯೂಟ್ಯೂಬರ್ಗಳು ಕೂಡ ಗಾಳ ಹಾಕಿತ್ತಾ ಅನ್ನೋ ಪ್ರಶ್ನೆ ಇದೀಗ ದಟ್ಟವಾಗಿ ಮೂಡ್ತಾ ಇದೆ. ಸೌಜನ್ಯ ಕೇಸ್ ಮುಂದಿಟ್ಟು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವನ್ನು ರೂಪಿಸಿದ್ರ ಯೂಟ್ಯೂಬರ್ಗಳಿಗೆ ಬೋಡೆ ಗ್ಯಾಂಗ್ ನೀಡಿದ್ದ ಆಫರ್ ಆದ್ರೂ ಏನು? ಯೂಟ್ಯೂಬರ್ಗಳಿಗೆ ಬೋಡೆ ಗ್ಯಾಂಗ್ ಹಾಕಿದ್ದ ಬಲೆ ಎಂತದ್ದು? ರಿಪಬ್ಲಿಕನ್ನಲ್ಲಿ ಬೋಡೆ ಗ್ಯಾಂಗ್ಗೆ ಮಸಲತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಬೋಡೆ ಗ್ಯಾಂಗ್ ಯಾವ ರೀತಿಯಾಗಿ ಮಸಲತ್ತು ಮಾಡಿತ್ತು, ಯಾವ ರೀತಿಯಾಗಿ ಯೂಟ್ಯೂಬರ್ಗಳಿಗೆ ಗಾಳವನ್ನು ಹಾಕಿತ್ತು, ರಿಪಬ್ಲಿಕ್ನಲ್ಲಿ ಬೋಡೆ ಗ್ಯಾಂಗ್ನ ಮಸಲತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್.